ನಮಸ್ಕಾರ ಎಲ್ರಿಗೂ. ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಕೊರಿಯರ್ ಮಾಡಿದ್ಮೇಲೆ ನಾನು ನಿಮಗೆ ಒಂದು ಬಿಲ್ ಕಳಿಸ್ತೀನಿ. ಆ ಬಿಲ್ಲಲ್ಲಿರೋ ನಂಬರ್ಗೆ ನೀವು ಫೋನ್ ಮಾಡಿ ವಿಚಾರಿಸ್ಬೋದು. ಇಲ್ಲಾಂದರೆ ಅವರು ಕೊರಿಯರ್ ಅವರೇ ನಿಮಗೆ ಫೋನ್ ಮಾಡ್ತಾರೆ. ಆವಾಗ ನೀವೇನು ಮಾಡ್ತೀರಾ, ಯಾವುದೋ ಅನ್ನೊಂದು ನಂಬರು ಅಂದ್ಬಿಟ್ಟು ನೀವು ಫೋನ್ ರಿಸೀವ್ ಮಾಡೋದಿಲ್ಲ. ಹಂಗಾಗಿ ನಿಮಗೆ ಅದು ಕೊರಿಯರ್ ಸಿಗೋದು ಲೇಟ್ ಆಗ್ತಿದೆ. ದಯವಿಟ್ಟು ಈ ಥರ ತಪ್ಪೆಲ್ಲ ಮಾಡಬೇಡಿ. ಅವರು ಫೋನ್ ಮಾಡಿದಾಗ ನೀವು ಫೋನ್ ರಿಸೀವ್ ಮಾಡಿ, ಇಲ್ಲಾಂದರೆ ಆ ಬಿಲ್ಲಲ್ಲಿರೋ ನಂಬರ್ಗೆ ನೀವೇ ಫೋನ್ ಮಾಡಿ ವಿಚಾರಿಸಿ. ನಾನು ಕೊರಿಯರ್ ಹಾಕಿದ್ಮೇಲೆ ನಿಮ್ಮೆಲ್ರಿಗೂ ಬಿಲ್ ಕಳಿಸಾದ್ಮೇಲೆ ಆ ಬಿಲ್ ಆಗಲಿ ಅಥವಾ ನಂಬರ್ ಆಗಲಿ ನಾನು ಈ ಫೋನಲ್ಲಿ ಇಟ್ಕೊಳಲ್ಲ. ಯಾಕೆ ಇಟ್ಕೊಳಲ್ಲ ಅಂದರೆ ಇದು ಸ್ಟೋರೇಜ್ ಜಾಸ್ತಿ ಆದರೆ ಹ್ಯಾಂಗ್ ಆಗಿಬಿಡುತ್ತೆ. ಇನ್ನು ಬೇರೆ ಬುಕ್ ಮಾಡ್ಕೊಂಡಿರೋರು ಅಡ್ರೆಸ್ ಎಲ್ಲ ಇರುತ್ತೆ, ಹಂಗಾಗಿ ಹ್ಯಾಂಗ್ ಆದರೆ ನನಗೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಅದನ್ನು ಡಿಲೀಟ್ ಮಾಡಿರ್ತೀನಿ. ನಾನು ಕೊರಿಯರ್ ಹಾಕಾದ್ಮೇಲೆ ಬಿಲ್ ಕಳಿಸ್ತೀನಲ್ಲ, ಅದಾದ 2 ದಿನ ನೋಡಿ ಕೊರಿಯರ್ ಬಂದಿಲ್ವಾ ನನಗೆ ಫೋನ್ ಮಾಡಿ, ನಾನು ಇಲ್ಲಿ ವಿಚಾರಿಸ್ಬಿಟ್ಟು ನಾನು ನಿಮಗೆ ತಿಳಿಸ್ತೀನಿ. ಇದು ಮಾಡಲ್ಲ ನೀವು, ಅವ್ರು ಫೋನ್ ಮಾಡಿದಾಗೂ ರಿಸೀವ್ ಮಾಡಲ್ಲ. ದಯವಿಟ್ಟು ಯಾರು ಈ ಥರ ಎಲ್ಲ ತಪ್ಪು ಮಾಡಬೇಡಿ. ಬೇಗನೆ ಇದು ಕೊರಿಯರ್ ಎಲ್ಲನೂ ಕಲೆಕ್ಟ್ ಮಾಡ್ಕೊಳ್ಳಿ. ಯಾಕೆಂದರೆ ಅವು ಗಿಡ ಆಗಿರೋ ಕಾರಣ ಬೇಗನೆ ಕಲೆಕ್ಟ್ ಮಾಡ್ಕೊಂಡ್ರೇ ಒಳ್ಳೆಯದು. ನೋಡಿ, ಇದು ನಂದು ಹಳೆ ಫೋನು. ಈ ಫೋನಲ್ಲೇ ನಾನು ಫಸ್ಟು ವಿಡಿಯೋ ಎಲ್ಲ ಮಾಡ್ತಾ ಇದ್ದಿದ್ದು, ಅಪ್ಲೋಡ್ ಮಾಡ್ತಿದ್ದಿದ್ದು. ಇದು ಒಂದು ಸರಿ ಹ್ಯಾಂಗ್ ಆಯಿತು. ನಾನು ಅದು ಫೋನ್ ಸರಿ ಇಲ್ಲ ಅಂದ್ಬಿಟ್ಟು ಒಂದು ಪೋಸ್ಟು ಹಾಕಿದ್ದೆ ನೋಡಿ. ಮತ್ತೆ ಅದು ರೆಡಿ ಮಾಡಿಸ್ಕೊಂಡು ಫೋನು ಈಗ ಅದು ಯೂಸ್ ಮಾಡ್ತಿದ್ದೀನಿ. ಅಂದರೆ ಬುಕ್ಕಿಂಗಿಗೆ ಮಾತ್ರ ಯೂಸ್ ಮಾಡ್ತಿದ್ದೀನಿ. ಇನ್ನು ನೋಡಿ, ನಾನು ಬುಕ್ ಆಗಲಿ ಫೋನ್ ಆಗಲಿ ಎಷ್ಟೊಂದು ಮಣ್ಣೆಲ್ಲ ತಿಂದಿದೆ. ಯಾಕೆ ಅಂದರೆ ನಾನು ಗಾರ್ಡನ್ನಲ್ಲೇ ತೊಗೊಂಡೋಗಿಟ್ಟಿರ್ತೀನಲ್ಲ, ಹಂಗಾಗಿ ಆ ಥರ ಆಗಿದೆ. ಇನ್ನು ಇವತ್ತು ಬೆಳಗ್ಗೆನೇ ನೋಡಿ ತಿಂಡಿಗೆ ಅಂದ್ಬಿಟ್ಟು ದೋಸೆ ಎಲ್ಲ ಮಾಡಿಟ್ಟು ಸ್ವಲ್ಪ ಪಾತ್ರೆ ಎಲ್ಲ ತೊಳೆದು ಅದು ಅಡುಗೆ ಮನೆ ಎಲ್ಲನೂ ಕ್ಲೀನ್ ಮಾಡಿ ಇಟ್ಟು ಆಮೇಲೆ ನಾನು ಗಾರ್ಡನಿಗೆ ಹೋಗಬೇಕು. ಕೆಲಸ ಮುಗಿಸಿ ನಾನು ಗಾರ್ಡನ್ಗೆ ಹೋಗೋದೇ 10 ಗಂಟೆ ಆಗೇ ಹೋಗಿರುತ್ತೆ. ಅನ್ನ ಅಷ್ಟು ಬಿಸಿಲಲ್ಲಿ ಮತ್ತಿನ್ನು ಅಲ್ಲೋಗಿ ಇನ್ನೂ ಕೆಲಸಗಳು ಜಾಸ್ತಿ ಇರುತ್ತೆ. ಏನು ಮಾಡೋಕ್ಕಾಗೋದಿಲ್ಲ. ಈಗ ಒಬ್ಬೊಬ್ಬರೇ ಇದ್ದಾಗ ಎಲ್ಲ ಕೆಲಸನೂ ಮಾಡಲೇಬೇಕಲ್ವ, ಏನೂ ಮಾಡೋಕ್ಕಾಗಲ್ಲ. ಇನ್ನು ಜಾನಿಗೂ ಊಟ ಎಲ್ಲ ಹಾಕಿದ್ದಾಯಿತು. ಇನ್ನು ನೋಡಿ ನನಗೆ ದೋಸೆ ಮತ್ತು ಆಲೂಗೆಡ್ಡೆ ಪಲ್ಯ ಎಲ್ಲ ಮಾಡಿಟ್ಟಿದ್ದೀನಿ. ಪೂಜೆ ಎಲ್ಲ ಮುಗಿಸಿ ನಾನು ತಿಂಡಿ ಎಲ್ಲನೂ ತಿಂದ್ಬಿಟ್ಟು ಇವಾಗ ಗಾರ್ಡನಿಗೆ ಹೋಗಬೇಕು. ತಿಂಡಿ ತಿಂದಿದ್ದಾಯಿತು, ಜಾನಿಗೆ ಊಟ ಹಾಕಿ ನಾನು ತಿಂಡಿ ಎಲ್ಲ ತಿಂದಿದ್ದಾಯಿತು. ನೋಡಿ, ಕಣ್ಣೆಲ್ಲ ಉರಿತಾಯಿತ್ತು. ಸ್ವಲ್ಪ ಒಳ್ಳೆಣ್ಣೆ ಹಚ್ಕೊಂಡಿದ್ದೀನಿ. ಇವಾಗ ಹೋಗಿ ಗಾರ್ಡನ್ಗೆ ನಮ್ಮ ಕೆಲಸ ಶುರು ಮಾಡಬೇಕು. ಬನ್ನಿ ಹೋಗೋಣ. ಸ್ವಲ್ಪ ಕನಕಾಂಬರ ಸಸಿ ಮತ್ತು ಸೇವಂತಿಗೆ ಸಸಿಗಳನ್ನೆಲ್ಲ ಇಡೋದಿತ್ತು. ಮತ್ತು ಇವತ್ತು ಒಂದು ದಾಸವಾಳ ಗಿಡನೂ ರಿಪೋರ್ಟ್ ಮಾಡೋದಿತ್ತು. ಹಾಗಾಗಿ ಈ ಕೆಲಸ ಎಲ್ಲ ಮುಗಿಸ್ಬೇಕು. ನಡುವೆ ಅಂತೂ ತುಂಬಾ ಬಿಸಿಲಿದೆ. ನೋಡಿ ಪಾಪ ಜಾನಿ ನೋಡಿ ಅಲ್ಲೇ ಕೂತಿದ್ದಾನೆ. ನನ್ನ ಬಿಟ್ಟು ಅವನು ಒಂದು ಸೆಕೆಂಡು ಇರೋದಿಲ್ಲ. ಅಲ್ಲಿ ನಾನು ಕೆಲಸ ಮಾಡ್ತಿದ್ರೆ ಅಲ್ಲೊಂದು ಸ್ವಲ್ಪ ನೆರಳೈತೆ, ಇಲ್ಲಿ ಕೂತ್ಕೊಳ್ಳಪ್ಪ ಅಂದರೆ ಕೂತ್ಕೊತಾನೆ. ಮನೆಗೆ ಹೋಗು ಅಂದರೂ ಹೋಗೋದೇ ಇಲ್ಲ. ಅವನು ಅಲ್ಲಿ ಬುಸು ಬುಸು ಅನ್ನೋದು ನೋಡ್ನಾರ್ದೆ ನಾನೇ ಅಲ್ಲಿ ಕುತ್ಕೋ ಅಲ್ಲಿ ಅಂತೀನಿ, ಅವಾಗ ಕೂತ್ಕೊತಾನೆ. ಇನ್ನು ನೋಡಿ, ಇದು 10 ಇಂಚಿನ ಪಾಟಲ್ಲಿ ನಾನು ಅದು ದಾಸವಾಳ ಗಿಡ ಇಟ್ಟಿದ್ದೆ. ಅದು ಎಷ್ಟೊಂದು ದೊಡ್ಡದಾಗಿದೆ ಅಂದರೆ ಅದನ್ನು ನಾನು ಕಟಿಂಗಿಂದ ಬೆಳೆದಿದ್ದು. ಆ ಥರ ಗಿಡಗಳನ್ನ ಒಂದು 10-15 ಇದ್ದು ಎಲ್ಲ ಖಾಲಿ ಆದವು. ಇದನ್ನು ಇವಾಗ ನಾನು 14 ಇಂಚಿನ ಪಾಟಿಗೆ ರೀಪಾಟ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಸ್ವಲ್ಪ ಗಾರ್ಡನ್ ವೇಸ್ಟು ಎಲ್ಲನೂ ತುಂಬಿಸ್ಬಿಟ್ಟು ನೀವು ಅದ್ರ ಮೇಲೆ ಮಣ್ಣು ಹಾಕ್ಬಿಟ್ಟು ಗಿಡನ ರೀಪಾಟ್ ಮಾಡ್ತು ಅಂದರೆ ಅದು ಚೆನ್ನಾಗಿ ಕೊಳ್ತು ಗೊಬ್ಬರನೂ ರೆಡಿ ಆಗುತ್ತೆ, ಗಿಡನೂ ಹೆಲ್ದಿಯಾಗಿ ಬರುತ್ತೆ. ಇದು ಸಿಂಗಲ್ ಪೆಟಲು ಅಂದರೆ ಕ್ರೀಮ್ ಕಲರು, ತುಂಬ ಚೆನ್ನಾಗಿದೆ. ಕಲರು ಅಷ್ಟೇ, ಹೂವು ಡಿಸೈನು ತುಂಬ ಚೆನ್ನಾಗಿದೆ. ಅದು ಎಲೆಗಳ ಮೇಲೆ ಥರ ಗರಿ ಗರಿ ಇರೋ ಥರ ಡಿಸೈನ್ ಇದೆ. ಅಂದರೆ ನಾನು ಇದು ನಮ್ಮ ದೊಡ್ಡಮ್ಮರೂರಿಂದ ತಗೊಬಂದು ಕಟ್ಟಿಂಗ್ ಇಟ್ಟಿದ್ದೆ ಅಂತ ಒಂದು ವಿಡಿಯೋನೂ ಹಾಕಿದ್ದೆ. ಅದು ಆ ಗಿಡ ಇದು. ಅಂದರೆ ಸುಮಾರು ಗಿಡಗಳು ಎಲ್ಲ ಸೇಲ್ ಆದವು, ಕಟ್ಟಿಂಗಿಂದ ಬಂದಿದ್ದವು. ಇನ್ನು ನಾನು 2 ಗಿಡ ಇಟ್ಕೊಂಡಿದ್ದೆ. ಇದು 10 ಇಂಚಿನ ಪಾಟಲ್ಲಿ ಹಾಕಿದ್ನಲ್ಲ ನೋಡಿ, ಅದು ನಾನು ಅಂದರೆ ಕುಡಿನ ಚಿವುಟಿದ್ದೆ, ಅದು ಎಷ್ಟು ಚೆನ್ನಾಗಿ ಬುಷಿಯಾಗಿ ಬಂದಿದೆ. ಇವಾಗ ಅದನ್ನು ತೆಗೆದು ನಾನು ದೊಡ್ಡ ಪಾಟಿಗೆ ರೀಪಾಟ್ ಮಾಡ್ತಾಯಿದ್ದೀನಿ. ಅಂದರೆ ಒಂದು ಕೈನಲ್ಲಿ ಫೋನ್ ಇದೆ, ಒಂದು ಕೈನಲ್ಲಿ ಅದು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಹಂಗಾಗಿ ಆ ಸರಿಗೆ ನಿಮಗೆ ಕಾಣಿಸಿಲ್ಲ. ನೋಡಿ, ನಾನು ಫಸ್ಟ್ಗೂ ಅಷ್ಟೇ ಗಾರ್ಡನ್ ವೇಸ್ಟು ಎಲ್ಲ ತುಂಬಿಸಿ ಇಟ್ಟಿದ್ದೆ. ನೋಡಿ ಇವಾಗ ಅದು ಎಷ್ಟು ಚೆನ್ನಾಗಿ ಕೊಳ್ತು ಗೊಬ್ಬರ ರೆಡಿಯಾಗಿದೆ ಅಂತ. ಇದಕ್ಕೂ ಅಷ್ಟೇ ನಾನು ಸ್ವಲ್ಪ ಬೇರೆಲ್ಲನೂ ಟ್ರಿಮ್ ಮಾಡಿಬಿಟ್ಟೆ ರೀಪಾಟ್ ಮಾಡೋದು. ನಾನು ಯಾವುದೇ ಒಂದು ಗಿಡ ರೀಪಾಟ್ ಮಾಡಬೇಕಾದ್ರೂ ಅಷ್ಟೇ ಬೇರು ಟ್ರಿಮ್ ಮಾಡಿನೇ ರೀಪಾಟ್ ಮಾಡೋದು. ನೀವು ಕೇಳ್ತೀರಾ ಬೇರೆಲ್ಲ ಟ್ರಿಮ್ ಮಾಡ್ತಿರಲ್ಲ ಬರುತ್ತಾ ಅಂತ. ಹೌದು, ಖಂಡಿತ ಬರುತ್ತೆ. ನಾನು ಒಂದು ಮಲ್ಲಿಗೆ ಗಿಡನೂ ತೋರಿಸಿದ್ದೆ ನೋಡಿ, ಅದೇ ರೀತಿಯೇ ಮಾಡಿದ್ದು ನಾನು. ಇದಕ್ಕೆ ಅಂದರೆ ನಾನೇನು ಪೂರ ಮಣ್ಣೆಲ್ಲ ತೆಗೆದಿಲ್ಲ. ಆ ಬೇರಲ್ಲಿ ಇನ್ನೂ ಸ್ವಲ್ಪ ಮಣ್ಣಿದೆ ನೋಡಿ. ಈ ಥರ ರಿಪಾಟ್ ಮಾಡ್ಕೊಳ್ಳಿ. ರಿಪಾಟ್ ಮಾಡಾದಮೇಲೆ ನೀವು ನೆರಳಲ್ಲಿ ಇಡಿ, ಬಿಸಿಲಲ್ಲೆಲ್ಲ ಇಡಬೇಡಿ. ನೋಡಿ ಈ ಥರ ಅದು ಪೂರ ಏನು ನಾನು ತೆಗೆದಿಲ್ಲ ಮಣ್ಣು. ನೋಡಿ ಇನ್ನೂ ಅದು ಬುಡದಲ್ಲಿ ಎಷ್ಟೊಂದು ಮಣ್ಣಿದೆ. ಈ ಥರ ಇರೋ ಗಿಡನ ನೀವು ಬಿಸಿಲಲ್ಲಿ ಇಟ್ಟರೂ ಏನೂ ಆಗೋಲ್ಲ. ಯಾಕೆಂದರೆ ಅದು ಪೂರ್ತಿ ತೆಗೆದಿಲ್ವಲ್ಲ. ಒಂದು ನೆಟ್ ಪ್ಯಾಕು ಏನು ನಾವು ತೆಗೆದಿಲ್ಲ. ಇದರಲ್ಲಿ ಏನು ನೆಟ್ ಪ್ಯಾಕ್ ಇರೋದಿಲ್ವಲ್ಲ. ಫಸ್ಟೇ ನಾನು ರಿಪಾಟ್ ಮಾಡಿದ ಗಿಡ ಇದು. ಹಂಗಾಗಿ ರಿಪಾಟ್ ಮಾಡಾದಮೇಲೆ ಇದನ್ನು ಬಿಸಿಲಲ್ಲಿ ಇಟ್ಟರು ಏನೂ ಸಮಸ್ಯೆ ಆಗೋಲ್ಲ. ಅಂದರೆ ನಾವು ನೆಟ್ ಪ್ಯಾಕ್ ಎಲ್ಲ ತೆಗೆದು
ರೀಪಾಟ್ ಮಾಡ್ತೀವಿ ನೋಡಿ, ಆ ಥರ ಗಿಡಗಳನ್ನ ನೀವು ಬಿಸಿಲಲ್ಲಿ ಇಡಬೇಡಿ. 3-4 ದಿನ ನೆರಳಲ್ಲೇ ಇಡಬೇಕು ನೋಡಿ. ಅದು ರೀಪಾಟ್ ಮಾಡೆಲ್ಲ ಆಯಿತು. ಇವಾಗ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಎಪ್ಸಮ್ ಸಾಲ್ಟ್ನ ಹಾಕಿ. ಯಾಕೆ ಎಪ್ಸಮ್ ಸಾಲ್ಟ್ನ ಹಾಕಬೇಕು ಅಂದರೆ ಅದು ಬೇರು ಚೆನ್ನಾಗಿ ಬಿಟ್ಕೊಳ್ಳುತ್ತೆ, ಮತ್ತು ಗಿಡ ಆಯಾಸ ಆಗಿದ್ರೆ ಅದು ಚೇತರಿಸ್ಕೊಳ್ಳುತ್ತೆ. ಆ ಗಿಡ ಚೇತರಿಸ್ಕೊಳ್ಳೋದಕ್ಕೋಸ್ಕರನೇ ಎಪ್ಸಮ್ ಸಾಲ್ಟ್ನ ಹಾಕೋದು ನೋಡಿ. ರೀಪಾಟ್ ಮಾಡಾದ್ಮೇಲೆ ತೋರಿಸ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಅದು ಸೆಟ್ ಆಗಿದೆ ಅಂತ. ಇನ್ನು ಇದು ಇನ್ನೊಂದು ಗಿಡ, ಅಂದರೆ ಇದು ದೊಡ್ಡ ಬಕೆಟಲ್ಲಿ ಹಾಕಿದ್ದೀನಿ. ಇದನ್ನೇನು ರೀಪಾಟ್ ಮಾಡಲ್ಲ ನೋಡಿ. ಇದು ಈಗ ಮನೆಗೆಲ್ಲ ನಾವು ಯೂಸ್ ಮಾಡ್ತೀವಲ್ಲ ಬಕೆಟು, ಆ ಥರ ಬಕೆಟಲ್ಲಿ ಹಾಕಿದ್ದೀನಿ, ಹಂಗಾಗಿ ಅದನ್ನು ತೋರಿಸ್ತಿದ್ದೀನಿ ಅಷ್ಟೇ. ಮತ್ತು ತಿರ್ಗಾ ಅದಕ್ಕೂ ಇನ್ನೊಂದು ಸ್ವಲ್ಪ ಮಣ್ಣೆಲ್ಲ ಹಾಕ್ಬಿಟ್ಟು ಈ ಕಡೆ ತೆಗೆದಿಟ್ಟಿದ್ದಾಯಿತು. ಸೇವಂತಿಗೆ ಸಸಿಗಳಿಗೂ ಸ್ವಲ್ಪ ಅದು ಕವರಲ್ಲಿ ಮಣ್ಣೆಲ್ಲ ಕಮ್ಮಿ ಆಗಿದೆ, ಹಂಗಾಗಿ ಅದನ್ನೆಲ್ಲ ತೆಗೆದು ಈ ಕಡೆ ಇಟ್ಟಿದ್ದೀನಿ. ಅಲ್ಲಿ ಫಸ್ಟ್ ಇದ್ದಿದ್ದ ಜಾಗದಲ್ಲಿ ಅದೆಲ್ಲ ತೆಗೆದು ಕಸ ಎಲ್ಲ ಗುಡಿಸಿ ಕ್ಲೀನ್ ಮಾಡಿ ಇದಕ್ಕೆಲ್ಲ ಸ್ವಲ್ಪ ಮಣ್ಣೆಲ್ಲ ಜಾಸ್ತಿ ಹಾಕಿ ಬೇರೆ ಕಡೆ ಜೋಡಿಸಿದ್ದಾಯಿತು. ಜಾನಿ ಅಂತೂ ನೋಡಿ ಹೋಗ್ತಾನೆ ಇಲ್ಲ, ಅವನು ಅಲ್ಲೇ ಇರ್ತಾನೆ. ಇನ್ನು ಈ ಶಂಕುಧೂಳು ಕಾಟ ಅಂತೂ ಇದ್ದೇ ಇರುತ್ತೆ. ಈಗ ನಾವು ನರ್ಸರಿಯಿಂದ ಗಿಡಗಳನ್ನ ತಂದಿರ್ತೀವಲ್ಲ, ಆ ಗಿಡದಲ್ಲಿ ಬಂದ್ಬಿಟ್ಟಿರುತ್ತೆ ಮಣ್ಣಲ್ಲಿ. ಹಂಗಾಗಿ ನೋಡಿ ನಾನು ಆ ಶಂಕುಧೂಳುಗಳನ್ನ ಪ್ಲೇಟಲ್ಲಿ ಹಾಕ್ಬಿಟ್ಟು ಅದ್ರ ಮೇಲೆ ಉಪ್ಪು ಹಾಕಿದ್ರೆ ಸತ್ತೋಗುತ್ತೆ. ದಪ್ಪ ಉಪ್ಪೆಲ್ಲ ಹಾಕಬಾರ್ದು, ಅಂದರೆ ಸಣ್ಣ ಉಪ್ಪೇ ಬೆಸ್ಟು ಇದಕ್ಕೆ. ನಾನು ಅದಕ್ಕೆ ಅಂತಲೇ ಅಲ್ಲಿ ಒಂದು ಪ್ಲೇಟಲ್ಲಿ ಸ್ವಲ್ಪ ಉಪ್ಪೆಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿರ್ತೀನಿ. ಇನ್ನು ಎರೆಹುಳಗಳು ನೋಡಿ, ನಾನು ಅದು ರೀಪಾಟ್ ಮಾಡಬೇಕಾದ್ರೆ ಅದು ತೆಗೆದ್ನಲ್ಲ, ಅದರಲ್ಲಿ ನೋಡಿ ಎಷ್ಟೊಂದು ಎರೆಹುಳಗಳೆಲ್ಲ ಇದೆ. ಈ ಥರ ಎರೆಹುಳಗಳಿದ್ದಾಗಲೇ ಮಣ್ಣು ಚೆನ್ನಾಗಿದೆ ಅಂತ ಅರ್ಥ. ಅಂದರೆ ರೈತನ ಮಿತ್ರ ಅಂತಲೂ ಹೇಳ್ತಾರೆ ಈ ಎರೆಹುಳಗಳನ್ನ. ಅದನ್ನೆಲ್ಲ ತೆಗೆದು ನಾನು ರೀಪಾಟ್ ಮಾಡೋದನ್ನೆಲ್ಲ ಮತ್ತೆ ಅದೇ ಪಾಟೊಳಿಕೆ ಬಿಟ್ಟಿದ್ದೀನಿ. ಅಂದರೆ ನನ್ನ ಗಾರ್ಡನ್ನಲ್ಲಿ ಏನೋ ತುಂಬ ದೊಡ್ಡ ದೊಡ್ಡ ಎರೆಹುಳ ಬರುತ್ತೆ ನೋಡಿ, ಆ ಥರದ್ದಿಲ್ಲ. ಎಲ್ಲ ಇಷ್ಟಿಷ್ಟೇ ಇದೆ, ಅಂದರೆ ಚಿಕ್ಕ ಚಿಕ್ಕ ಎರೆಹುಳಗಳೇ ತುಂಬಾ ಇದ್ದಾವೆ. ಹೆಚ್ಚಾಗಿ ಆರ್ಗ್ಯಾನಿಕ್ ಎಲ್ಲ ಗೊಬ್ಬರ ಎಲ್ಲ ಬಳಸ್ತೀವಿ ನೋಡಿ, ಆವಾಗಲೇ ಈ ಥರ ಎಲ್ಲ ಎರೆಹುಳಗಳು ಉತ್ಪತ್ತಿ ಆಗೋದು. ಈ ಕೆಮಿಕಲ್ ಎಲ್ಲ ಬಳಸಿದ್ರೆ ಈ ಥರ ಎಲ್ಲ ಎರೆಹುಳಗಳು ಬರೋದಿಲ್ಲ ಮಣ್ಣಲ್ಲಿ. ಹಂಗಾಗಿ ನೋಡಿ ನನ್ನ ಗಾರ್ಡನಲ್ಲಿ ಎಷ್ಟೊಂದು ಎರೆಹುಳಗಳೆಲ್ಲ ಇದೆ ನೋಡಿ. ಇಲ್ಲಿ ಇಟ್ಟಿದ್ದ ಸೇವಂತಿಗೆ ಗಿಡ ಎಲ್ಲನೂ ತೆಗೆದುಬಿಟ್ಟು ಅಲ್ಲೆಲ್ಲ ಕಸ ಎಲ್ಲ ಗುಡಿಸಿ ಕ್ಲೀನ್ ಮಾಡಿ ಮತ್ತೆ ಅದೆಲ್ಲನೂ ಅದಕ್ಕೆ ಇನ್ನೂ ಸ್ವಲ್ಪ ಮಣ್ಣೆಲ್ಲನೂ ಹಾಕ್ಬಿಟ್ಟು ಈ ಕಡೆ ಎಲ್ಲ ಜೋಡಿಸಿ ಇಟ್ಟಿದ್ದು. ನಾವು ಟೆರೆಸ್ ಮೇಲೆ ಗಾರ್ಡನ್ ಮಾಡೋರು ಈ ಥರ ಎಲ್ಲ ನಾವು ಜಾಗ್ರತೆ ವಹಿಸಲೇಬೇಕು. ಇನ್ನು ನೋಡಿ ಸ್ಟ್ಯಾಂಡು, ಅಂದರೆ ನೆಲದಲ್ಲಿ ಇಡೋ ಬದಲು ನೀವು ಸ್ಟ್ಯಾಂಡ್ ಎಲ್ಲ ಮಾಡಿ ಇಡ್ತು ಅಂದರೆ ಯಾವುದೇ ರೀತಿ ಸಮಸ್ಯೆನೂ ಆಗೋದಿಲ್ಲ. ಹಂಗಾಗಿ ನೋಡಿ ನಾನಿವತ್ತು ಅಂದರೆ ಇರೋದನ್ನೇ ಬಳಸ್ಕೊಳ್ತಾ ಇದ್ದೀನಿ. ಅಂದರೆ ಚುಪ್ಪುಗಳು ಸ್ಟ್ಯಾಂಡ್ ಮಾಡೋದಕ್ಕೆ ಅಂತ ನಾನೇನು ದುಬಾರಿ ದುಡ್ಡೆಲ್ಲ ಕೊಟ್ಟು ಏನು ತೊಗೊಬಂದಿಲ್ಲ. ಅಂದರೆ ಇರೋದನ್ನೇ ನಮಗೆ ಇವತ್ತು ಇದು ಟೈಲ್ಸ್ ಪೀಸ್ ಆಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಕಬ್ಬಿಣದ ಪೀಸು, ಈ ಥರ ಏನು ಸಿಗುತ್ತೋ ಅದನ್ನು ತಗೊಂಡು ನಾವು ಈ ಥರ ಸ್ಟ್ಯಾಂಡನ್ನು ಮಾಡ್ಕೋಬೋದು ನೋಡಿ. ನಾನು ಚಿಪ್ಪನ್ನ ನೀವು ವೇಸ್ಟು ಅಂತ ಬಿಸಾಕೋ ಬದಲು ಈ ಥರ ಯೂಸ್ ಮಾಡ್ಕೊಳ್ಳಿ. ಚಿಪ್ಪಿಂದ ನಾವು ಎಷ್ಟೆಲ್ಲ ಉಪಯೋಗ ಇದೆ ನೋಡಿ. ಈ ಥರ ಅದು ಚಿಪ್ಪನ್ನ ಕೆಳಗಡೆ ಇಟ್ಬಿಟ್ಟು ಅದ್ರ ಮೇಲೆ ನಾನು ಈ ಥರ ಕಂಬಿಗಳನ್ನ ಇಡ್ತಾ ಇದ್ದೀನಿ. ಈ ಕಬ್ಬಿಣದ್ದು ಇದು ಸ್ಟ್ಯಾಂಡಿಗೆಲ್ಲ ಬಳಸ್ತಾರೆ ನೋಡಿ, ರ್ಯಾಕ್ ಥರ. ಅದು ವೇಸ್ಟ್ ಆಗಿತ್ತು, ಅದನ್ನು ತಗೊಂಡು ನಾನು ಸ್ಟ್ಯಾಂಡ್ ಥರ ಬಳಸ್ಬಿಟ್ಟು ನಾನು ಇದ್ರ ಮೇಲೆ ಗಿಡಗಳನ್ನ ಇಡ್ತಿದ್ದೀನಿ. ಜೀರೋ ಖರ್ಚಲ್ಲಿ ನಾವು ಸ್ಟ್ಯಾಂಡನ್ನ ರೆಡಿ ಮಾಡ್ಕೋಬೋದು ನೋಡಿ. ಚಿಪ್ಪಿಗೂ ದುಡ್ಡು ಕೊಡೋಂಗಿಲ್ಲ, ಮತ್ತು ಈ ಥರ ಕಬ್ಬಿಣದ ಪೀಸ್ಗಳಿಗೂ ದುಡ್ಡು ಕೊಡೋಂಗಿಲ್ಲ. ಅಂದರೆ ಈ ಥರ ಎಲ್ಲ ನಾವು ಸ್ಟ್ಯಾಂಡ್ ಮಾಡಿ ಇಟ್ಟಾಗ ಯಾವುದೇ ರೀತಿ ಸಮಸ್ಯೆ ಆಗಲ್ಲ ಟೆರಸಿಗೆ. ನಾವು ಪಾಟ್ಗಳೆಲ್ಲನೂ ನೆಲದಲ್ಲೇ ಇಟ್ಟಾಗ ಏನಾಗುತ್ತೆ ಹೇಳಿ, ಅದು ಸಮಸ್ಯೆ ಆಗುತ್ತೆ. ಅದಕ್ಕೋಸ್ಕರ ಸಮಸ್ಯೆ ಆಗಬಾರ್ದು ಅಂತಲೇ ನಾವು ಈ ಥರ ಸ್ಟ್ಯಾಂಡೆಲ್ಲ ಮಾಡಿ ಇಟ್ಕೋಬೇಕು ನೋಡಿ. ನಾನು ಅದೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ನೋಡಿ ಪಾಟ್ಗಳನ್ನ ಜೋಡಿಸಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇವಾಗ ಟೆರೆಸ್ಗೂ ಏನೂ ಹಾನಿ ಆಗೋದಿಲ್ಲ, ಮತ್ತು ನಮ್ಮ ಪಾಟ್ಗಳೂ ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ ಈ ಥರ ಎಲ್ಲ ಜೋಡಿಸಿದಾಗ. ಸ್ಟ್ಯಾಂಡಿಗೆ ಅಂತಲೇ ನಾವು ದುಡ್ಡೆಲ್ಲ ಕೊಟ್ಟು ತೊಗೊಂಬರೋಂಥ ಅವಶ್ಯಕತೆ ಇರೋದಿಲ್ಲ. ಅನುಕೂಲ ಇರೋರು ತಗೊಂಡು ಬರ್ಬೋದು ಏನೋ, ಅನುಕೂಲ ಇಲ್ದಿದ್ದವರು ಈ ಥರ ಇರೋದನ್ನೇ ಬಳಸ್ಕೊಂಡು ನಾವು ಉಪಯೋಗಿಸ್ಕೋಬೋದು. ಇನ್ನು ಇದು ಈ ಸೋಲಾರು ರೆಡಿ ಮಾಡಿಸಿದಾಗ ಅದು ಪೈಪೆಲ್ಲ ತೆಗೆದು ಇಟ್ಟಿರ್ತಾರಲ್ಲ, ಅದು ಸುಮ್ಮನೆ ವೇಸ್ಟು ಅಂತ ಬಿಸಾಕೋ ಬದಲು ನೋಡಿ ನಾನು ಈ ಥರ ಸ್ಟ್ಯಾಂಡಾಗಿ ಉಪಯೋಗಿಸ್ಕೊತಾ ಇದ್ದೀನಿ. ಇದಕ್ಕೆ ನಾನು 2 ಸಿಮೆಂಟ್ ಇಟ್ಟಿಗೆ ತೊಗೊಬಂದಿದ್ದೀನಿ, ಚಿಕ್ಕವು. ಅಂದರೆ ತುಂಬ ದಪ್ಪದೆಲ್ಲ ಮೇಲೆ ತರೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಅರ್ಧ ಇರುತ್ತೆ ನೋಡಿ ಸಿಮೆಂಟ್ ಇಟ್ಟಿಗೆ, ಆ ಥರದ ತೊಗೊಬಂದು ನೋಡಿ ಈ ಥರ ಹಿಂಗೆ ಅಗಲವಾಗಿರೋದ ಸಿಮೆಂಟ್ ಇಟ್ಟಿಗೆನ ಇಟ್ಬಿಟ್ಟು ಅದ್ರ ಮೇಲೆ ಈ ಥರ ಪೈಪನ್ನ ಜೋಡಿಸಿದ್ರೆ ನೋಡಿ ನೋಡೋಕ್ಕೂ ಚೆನ್ನಾಗಿರುತ್ತೆ. ಗಿಡಗಳಿಟ್ಟಾಗ ಗಿಡಗಳು ಸೇಫ್ಟಿಯಾಗಿರುತ್ತೆ, ಮತ್ತು ನಮ್ಮ ಟೆರಸ್ಸೂ ಸಹ ಚೆನ್ನಾಗಿರುತ್ತೆ. ಹಂಗಾಗಿ ನಾನು ಹೆಚ್ಚಾಗಿ ಇದೇ ರೀತಿಯೇ ಸ್ಟ್ಯಾಂಡ್ ಥರ ಮಾಡಿ ಇಟ್ಟಿರೋದು. ಒಂದು ಟೈಲ್ಸು ಪೀಸ್ ಆಗಿರ್ಬೋದು, ಮತ್ತು ಹಲಿಗೆಗಳಾಗಿರ್ಬೋದು, ಈ ಥರದ್ದೆಲ್ಲನೂ ಇಟ್ಬಿಟ್ಟೆ ನಾನು ಗಿಡಗಳನ್ನ ಜೋಡಿಸಿದ್ದೀನಿ ನೋಡಿ. ಇವಾಗ ಅದು ಸೋಲಾರ್ದು ಪೈಪ್ ಇತ್ತಲ್ಲ, ಆ ಪೈಪೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಇವಾಗ ಅದ್ರ ಮೇಲೆ ನಾನು ಗಿಡಗಳನ್ನ ಜೋಡಿಸಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಕಾಣುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಇನ್ನು ಇವು ಅಷ್ಟೇ
ನೋಡಿ ಪೂರ ಲೈನ್ಗಳು ಎಲ್ಲನೂ ಅಷ್ಟೇ ಜಾಸ್ತಿ ನಾನು ಈ ಚಿಕ್ಕ ಚಿಕ್ಕದು ಟೈಲ್ಸ್ ಪೀಸು ಮತ್ತು ಚುಪ್ಪಿಂದು ಮತ್ತು ಇದು ನಮ್ಮ ಮಗಂದು ಅದು ಕಾರದ್ದು ಅದು ವೇಸ್ಟ್ ಅಂತ ಬಿಸಾಕಿದ್ದ, ಅದನ್ನು ಬಿಸಾಕೋ ಬದಲು ಈ ಥರ ಗಿಡಗಳನ್ನ ಇಡೋದಕ್ಕೆ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಜಾನಿ ಅಂತೂ ಅಷ್ಟು ಬಿಸಿಲಿದ್ರು ಎಲ್ಲೂ ಹೋಗೋದೇ ಇಲ್ಲ ನೋಡಿ, ಅಲ್ಲೇ ಓಡಾಡ್ತಿರ್ತಾನೆ ನೋಡಿ. ಈ ಥರ ಅಂದರೆ ಎಲ್ಲೆಲ್ಲಾದರೂ ಬಿದ್ದಿರುತ್ತಲ್ಲ ಅದನ್ನು ತೊಗೊಬಂತೀನಿ ನಾನು, ಟೈಲ್ಸ್ ಪೀಸ್ ಎಲ್ಲ ತೊಗೊಬಂದು ನಾನು ಈ ಥರ ಗಾರ್ಡನಲ್ಲಿ ಬಳಸ್ಕೊತೀನಿ. ನಡುವೆ ಅಂತೂ ತುಂಬಾ ಬಿಸಿಲಿದೆ, ಆ ಬಿಸಿಲಲ್ಲೂ ಕೆಲಸ ಮಾಡೋ ಅಷ್ಟರೊಳಗೇ ಸಾಕಾಗೋಯ್ತು. ಅಂದರೆ ಬಿಸಿಲಿಗೂ ಅದಕ್ಕೂ ತುಂಬಾ ದಾವ ಆಗ್ತಾ ಇರುತ್ತೆ. ನಾನು ಒಂದು 2 ಬಾಟ್ಲು ನೀರು ತೊಗೊಂಡೋಗಿ ಇಟ್ಕೊಂಡಿರ್ತೀನಿ ಅಲ್ಲಿ. ಹಾಗಾಗಿ ನೋಡಿ ಲಾಸ್ಟಲ್ಲಿ ಸ್ವಲ್ಪ ಸುಸ್ತಾಯ್ತಲ್ಲ ಅಂದ್ಬಿಟ್ಟು ನೀರು ಕುಡಿದು ಆಮೇಲೆ ಸ್ವಲ್ಪ ಇನ್ನು ಗಿಡಗಳಿಗೆ ನೀರೆಲ್ಲ ಹಾಕ್ಬಿಟ್ಟು ಮನೆಗೆ ಬರಬೇಕು. ಜಾನಿ ನೋಡಿ ಎಷ್ಟೊತ್ತಿಗೆ ಮನೆಗೆ ಹೋಗ್ತಾಳೋ ಅಂತ ಕಾಯ್ತಾ ಇರ್ತಾನೆ. ನಾನು ಮನೆಗೆ ಬರೋವರೆಗೂ ಅವ್ನು ಬರೋದೇ ಇಲ್ಲ ಪಾಪ. ಹಂಗಾಗಿ ನೋಡಿ ಅಲ್ಲೇ ನಿಂತಿದ್ದಾನೆ. ಆ ಮನೆಗೆ ಹೋಗೋಣ ಅನ್ನೋದೇ ತಡ. ಅವನು ಹೆಂಗೆ ಕುಣ್ಕೊಂಡು ಬರ್ತಾನೆ ಮನೆಗೆ ಅಂದರೆ ಪಾಪ ಅವನು ಕಾಯ್ತಾ ಇರ್ತಾನೆ ಎಷ್ಟೊತ್ತಿಗೆ ಬರ್ತಾಳೋ ಮನೆಗೆ ಅಂತ. ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.